ಕಾಗೆ ಮಾಡೋ ಸೌಂಡ್ ಮತ್ತೆ ಅದ್ರ ಕಲರ್ ಇಂದ ತುಂಬಾ ಜನಕ್ಕೆ ಅದು ಇಷ್ಟ ಆಗದೆ ಇರಬಹುದು. ಇವುಗಳು ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ಇವು ಇಷ್ಟಪಡೋ ವಾಲ್ನಟ್ಸ್ ನ ಡೈರೆಕ್ಟ್ ಆಗಿ ತಿನ್ನಕ್ಕಾಗದೆ ಬಿಸಿ ರೋಡ್ ಅಲ್ಲಿ ಅದನ್ನ ಬೀಳ್ಸಿ ಯಾವ್ದಾದ್ರು ವೆಹಿಕಲ್ ಅದ್ರ ಮೇಲೆ ಹತ್ತೋವರೆಗೂ ವೇಟ್ ಮಾಡಿ ಅದ್ರ ಮೇಲೆ ಯಾವ್ದಾದ್ರು ವೆಹಿಕಲ್ ಹತ್ತಿ ಅದು ಒಡೆದ ಮೇಲೆ ಅದನ್ನ ತಿಂತವೆ. ಈ ಕಾಗೆಗಳ ಮೆಮೊರಿ ಪವರ್ ಎಷ್ಟು ಸ್ಟ್ರಾಂಗ್ ಅಂದ್ರೆ ಅದಕ್ಕೆ ಯಾರಾದ್ರೂ ತೊಂದರೆ ಕೊಟ್ರೆ ವರ್ಷಗಳಾದ್ರೂ ಅದು ಅವ್ರ ಫೇಸ್ ನ ಮರೆಯೋದೇ ಇಲ್ಲ. 2006ರಲ್ಲಿ ರಿಸರ್ಚರ್ಸ್ ಒಂದು ಸ್ಪೆಷಲ್ ಮಾಸ್ಕ್ ಹಾಕೊಂಡು ಕಾಗೆಗಳನ್ನ ಕ್ಯಾಪ್ಚರ್ ಮಾಡಿ ಅದಕ್ಕೆ ಒಂದು ಟ್ಯಾಗ್ ಹಾಕಿ ರಿಲೀಸ್ ಮಾಡಿರ್ತಾರೆ. ರಿಸರ್ಚರ್ಸ್ ಅದೇ ಮಾಸ್ಕ್ ನ ಹಾಕೊಂಡು ಆ ಕಾಗೆಗಳಿರೋ ಪ್ಲೇಸ್ ಗೆ ಮತ್ತೆ ಹೋದಾಗ ಕಾಗೆಗಳು ಆ ಫೇಸ್ ನ ಗುರುತಿಸಿ ಹ್ಯಾಶ್ ಆಗಿ ಸೌಂಡ್ ಮಾಡ್ತಾ ಜೋರಾಗಿ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತವೆ. ಇವುಗಳನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ಅದೇ ಜಾಗಕ್ಕೆ ಡಿಫ್ರೆಂಟ್ ಏಜ್, ಜೆಂಡರ್, ಬಾಡಿ ಸೈಜ್ ಇರೋ ಬೇರೆ ಜನರಿಗೆ ಅದೇ ಮಾಸ್ಕ್ ಹಾಕಿ ಕಳ್ಸಿರ್ತಾರೆ. ಅವ್ರ ಜೊತೆ ರಿಸರ್ಚರ್ಸ್ ಮಾಸ್ಕ್ ಹಾಕದೆ ಹೋಗಿರ್ತಾರೆ. ಆಗ ಕಾಗೆಗಳು ರಿಸರ್ಚರ್ಸ್ ನ ಇಗ್ನೋರ್ ಮಾಡಿ ಯಾರು ಮಾಸ್ಕ್ ಹಾಕೊಂಡು ಹೋಗಿರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತವೆ. ಶಾಕಿಂಗ್ ವಿಷಯ ಏನಂದ್ರೆ ರಿಸರ್ಚರ್ಸ್ ಪ್ರಕಾರ ಕಾಗೆಗಳು ಆ ಮಾಸ್ಕ್ ನ ಸುಮಾರು 2 ವರ್ಷ 7 ತಿಂಗಳವರೆಗೂ ನೆನಪಲ್ಲಿ ಇಟ್ಕೊಂಡಿರ್ತವೆ. ನೀವ್ ಯಾವತ್ತಾದ್ರೂ ಅಬ್ಸರ್ವ್ ಮಾಡಿದೀರಾ, ಯಾವ್ದಾದ್ರು ಒಂದ್ ಕಾಗೆ ಸತ್ತಿದ್ರೆ ಅದ್ರ ಸುತ್ತ ಸುಮಾರು ಕಾಗೆಗಳು ಬಂದು ಸೇರ್ಕೊಂಡಿರ್ತವೆ. ಯಾಕೆ ಅಂದ್ರೆ ಆ ಕಾಗೆ ಹೆಂಗ್ ಸತ್ತಿರ್ಬೋದು ಅಂತ ತಿಳ್ಕೊಂಡು ಬೇರೆ ಕಾಗೆಗಳು ಆ ಮಿಸ್ಟೇಕ್ಸ್ ನ ಮಾಡೋದು ಅವಾಯ್ಡ್ ಮಾಡ್ತವೆ. ಈ ಕಾಗೆಗಳ ಇಂಟೆಲಿಜೆನ್ಸ್ ಮತ್ತೆ ಬಿಹೇವಿಯರ್ ನೋಡಿ ಕೆಲವರು ಇದನ್ನ ಬರ್ಡ್ಸ್ ಡಿಟೆಕ್ಟಿವ್ ಅಂತ ಕೂಡ ಕರೀತಾರೆ.